ಏನು ಪ್ರಶ್ನೆ ಏನು? ಅವರು ಬಾಬಾ ರೂಪದಲ್ಲಿ ತೆರೆಯ ಮೇಲೆ ಕಾಣಿಸ್ಕೊಳ್ಬೇಕು, ಬಾಬಾ ಭಕ್ತರಲ್ಲಿ ನಾನು ಉಳ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಅವರಿಗೆ. ಆ ಕಲಾವಿದನ ಮನಸ್ಸಲ್ಲಿ ಇವ್ರು ಬರಬೇಕು. ಕಾರಣ ಕೇಳಿಲ್ಲ, ನೀವು ಹೇಳಿಲ್ಲ. ಶಿರಡಿಗೆ ಹೋಗಿ ಬರ್ತೀರಿ, ಒಂದು ಬಾಬಾ ಥರ ಬಟ್ಟೆ ಕಟ್ಟಿ ಒಂದೊಂದು ಕನಸು ಬೀಳುತ್ತೆ ಅಂತ ಹೇಳಿದಿರಿ, ಮಾಧ್ಯಮದಲ್ಲಿ ಹೇಳಿದ್ದೀರಿ. ಇದನ್ನು ಯೂಟ್ಯೂಬಲ್ಲೂ ಕೂಡ ನಾನು ನೋಡಿದ್ದೀನಿ. ನಾನು ಈಗ ದಿಗ್ಗಜರು, ನೀವು ನಿರ್ದೇಶಕರಿದ್ದೀರಿ, ನಿರ್ಮಾಪಕರಿದ್ದೀರಿ, ದಯವಿಟ್ಟು ಇದು ನನ್ನ ಅಪ್ಪಾಜಿ ನೋಡ್ತಾ ನೋಡ್ತಾ ನನಗೆ ಮನಸ್ಸಲ್ಲಿ ಬತ್ತು. ಇಷ್ಟು 1000 ಜನ ಮುಂದೆ ನನಗೆ ಧೈರ್ಯ ಸಾಲ್ತಾ ಇಲ್ಲ. ಬಟ್ ಏನಪ್ಪ ಅಂದರೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹಲವಾರು ಸಲ ನಾನು ಮಾತಾಡೋಣ, ಯಾರನ್ನಾರ ಕರ್ಕೊಂಡೋಗೋಣ ಅಂದ್ಬಿಟ್ಟು ಒಂದು ಮನದಾಸೆ ಇತ್ತು. ಅದು ನಮ್ಮ ವಿಷ್ಣುಪುತ್ರ ಅವರ ಮೂಲಕ ದಾರಿಯಾಗಿದೆ. ಯಾಕೆಂದರೆ ನಾನು ಉದ್ದೇಶಪೂರ್ವಕ ಹೇಳ್ತಾ ಇಲ್ಲ. ನಿಮ್ಮನ್ನು ಇಲ್ಲಿ ಎಂಟ್ರಿ ನೋಡ್ತಿದ್ದಂಗೆ ನಮಗೆ ಅಪ್ಪಾಜಿ ನಿಮ್ಮ ಮುಖದಲ್ಲಿ ಕಂಡ್ರು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದನ್ನ, ನನಗೆ ದಾರಿ ಗೊತ್ತಿರಲಿಲ್ಲ. ಹಲವಾರು ನಟರ ಜೊತೆಲೆಲ್ಲ ನಾನು ಹೋಗಿ ಮಿಂಗಾಲಾಗಿ ಬಂದಿದ್ದೀನಿ. ಆದರೂ ಕೂಡ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಮೊನ್ನೆ ಶಿವಣ್ಣನ ಮಗಳ ಮದುವೆಯಲ್ಲಿ ಕಾಣಿಸ್ಕೊಂಡ್ರಿ ನೀವು, ನನಗೆ ಅವಕಾಶ ಸಿಕ್ಕಲಿಲ್ಲ ಮಾತಾಡ್ಸೋಕ್ಕೆ. ಇವತ್ತು ಚಾನ್ಸ್ ಸಿಕ್ಬಿಟ್ಟಿದೆ, ಅಪ್ಪಾಜಿ ಕೊಟ್ಬಿಟ್ಟವ್ರೆ. ಆದ್ದರಿಂದ ನನ್ನ ಮನದಾಸೆ ಮತ್ತು ಅಪ್ಪಾಜಿಯ ಕಣ್ಣಲ್ಲೇ ಕಾಣ್ತಾ ಇದೆ. ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಅದನ್ನು ಯಾವ ನಟರ ಮೂಲಕ ಆದರೂ ಸರಿ ಅದನ್ನು ಆಸೆ ನೆರವೇರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಾಯಿಬಾಬಾ ಪಾತ್ರ ನಿಮ್ಗೆ ಇನ್ನೂ ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಕ್ಲಿಯರಿಟಿ ಏನಂತಂದರೆ, ಅಪ್ಪಾಜಿಯವರು ನಿಮಗೆ ಫೋನ್ ಹಾಕ್ತಾರೆ. ಏನು ಪ್ರಶ್ನೆ ಏನು? ಹೌದು ಸರಿ ಹಾಂ ಇರಲಿ, ಸಂತೋಷ. ಅದು ನಾನು ಮಾಡೋಕ್ಕೆ ಬರಲ್ಲ ಅದನ್ನು. ಯಾಕೆಂದರೆ ಅವರು ಬಾಬಾ ರೂಪದಲ್ಲಿ ತೆರೆಯ ಮೇಲೆ ಕಾಣಿಸ್ಕೊಳ್ಬೇಕು, ಬಾಬಾ ಭಕ್ತರಲ್ಲಿ ನಾನು ಉಳ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಅವರಿಗೆ. ಆ ಆಸೆ ಈಡೇರಲಿಲ್ಲ. ಇನ್ನು ಮುಂದೆ ಅದನ್ನು ಯಾರಾದರೂ ಪಾತ್ರ ಮಾಡಬೇಕಾದ್ರೆ ಆ ಕಲಾವಿದನ ಮನಸ್ಸಲ್ಲಿ ಇವ್ರು ಬರಬೇಕು. ಯಾರು ಪಾತ್ರ ಮಾಡಬೇಕು ಅವರ ಮನಸ್ಸಲ್ಲಿ ಇವ್ರು ಬರಬೇಕು. ಇವ್ರು ಬಂದ್ಬಿಟ್ಟು ಸನ್ನೆ ಕೊಟ್ಟರೆ ನಾವು ಸಿದ್ಧ. ಧನ್ಯ.